ಅವ್ರಿಗೆ ಪ್ರಾಣ ಬಿಡೋದಕ್ಕೆ ಆಗ್ತಾ ಇಲ್ಲ, ಶ್ವಾಸ ತಗೊಳ್ಳೋದಕ್ಕೆ ಆಗ್ತಾ ಇಲ್ಲ ಅಂದ್ರೇನೆ ಅದು ಎಮರ್ಜೆನ್ಸಿ ಕೇಸಸ್. ನಾವು ಡೈರೆಕ್ಟ್ ಆಗಿ ಹಾರ್ಟನ್ನು ಅದಕ್ಕೂ ಹಾರ್ಟಲ್ಲಿ ನಮಗೂ ಮರ್ಮಸ್ಥಾನ ಇದೆ, ಆ ಮರ್ಮಸ್ಥಾನ ನಾವು ಪ್ರೆಷರ್ ಕೊಡ್ಬೋದು. ಅದಕ್ಕೂ ಎಲ್ಲರಿಗೂ ಅನುಭವ ಇರಬೇಕು. ತಡಿಸ್ಕೊಳ್ಳೋದಕ್ಕೂ ಶಕ್ತಿ ಇದ್ದರೆ ಅವ್ರು ಸುಮ್ಮನೆ ಇರ್ಬೋದು. ಆಯುರ್ವೇದ ಟ್ರೀಟ್ಮೆಂಟ್ ತೊಗೋಬೋದು, ಮರ್ಮ ಚಿಕಿತ್ಸೆ ತೊಗೋಬೋದು, ಸರಿಪಡಿಸ್ಬೋದು. ನಮಸ್ಕಾರ. ಶ್ರೀ ಪರಿಪೂರ್ಣ ಸನಾತನ ಆಯುರ್ವೇದ ಆಸ್ಪತ್ರೆಯ ಯೂಟ್ಯೂಬ್ ಚಾನೆಲ್ಗೆ ತಮಗೆ ಸ್ವಾಗತ. ನಾನು ಇಂಚರ. ಕಳೆದ ಭಾಗದಲ್ಲಿ ಹೃದಯದ ಸಮಸ್ಯೆಗಳು ಕಂಡುಬರೋದಕ್ಕೆ ಕಾರಣ ಏನು, ನಮ್ಮ ಲೈಫ್ ಸ್ಟೈಲ್, ಆಹಾರ ಪದ್ಧತಿ ಯಾವ ರೀತಿ ಇರಬೇಕು, ಹೀಗೆ ನಾನಾ ರೀತಿಯ ವಿಷಯಗಳನ್ನ ತಿಳ್ಕೊಂಡ್ವಿ. ಇಂದಿನ ಒಂದು ಭಾಗದಲ್ಲಿ ಹೃದಯದ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಯ ಮೂಲಕ ಯಾವ ರೀತಿ ಪರಿಹಾರ ಕಂಡುಕೊಳ್ಬಹುದು, ಟ್ರೀಟ್ಮೆಂಟ್ ಪ್ರೋಟೋಕಾಲ್ಸ್ ಹೇಗಿರುತ್ತೆ, ಸರ್ಜರಿ ಬೇಕೇ ಬೇಕಾ ಅಥವಾ ಆಯುರ್ವೇದದ ಮೂಲಕ ನಾವು ಸಂಪೂರ್ಣವಾಗಿ ಪರಿಹಾರ ಕಂಡುಕೊಳ್ಬಹುದಾ, ಇದರ ಬಗ್ಗೆ ತಿಳ್ಕೊಳ್ಳೋಣ. ಮೊದಲನೇದಾಗಿ ಸ್ವಾಮೀಜಿಯವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಿದ್ದೀನಿ. ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಪ್ರಿಯ ವೀಕ್ಷಕರೇ. ಸ್ವಾಮೀಜಿ, ಈಗಾಗಲೇ ಹೃದಯ ಯಾವ ರೀತಿ ಕೆಲಸ ಮಾಡುತ್ತೆ, ಯಾವ ರೀತಿ ನಮ್ಮ ನೋವು ಸಮಸ್ಯೆಗಳು ಕಂಡು ಬರಬಹುದು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀವಿ. ಈಗ ಹೃದಯದ ಪೇನ್ ಬಗ್ಗೆ ನೀವಾಗಲೇ ಹೇಳಿದ್ರಿ, ಪೇನ್ ಯಾಕೆ ಬರುತ್ತೆ ಅಂತ. ಬಟ್ ಈ ಪೇನ್ ಬಂದಾಗ ಇದು ಅಸಿಡಿಟಿ ಪೇನಾ ಅಥವಾ ಹೃದಯಕ್ಕೆ ಸಂಬಂಧಪಟ್ಟಿರೋ ಸಮಸ್ಯೆಯಿಂದ ಆಗ್ತಿರೋ ಪೇನಾ ಅಂತ ಹೇಗೆ ತಿಳ್ಕೊಳ್ಳೋದು? ಇದು ಮೊಟ್ಟ ಮೊದಲಾಗಿ ಒಂದು ನಾವು ಹೈಪರ್ ಅಸಿಡಿಟಿ ತಗೊಂಡ್ರೆ 1-2 ದಿನ ಆ ಮಾತ್ರೆಗಳು ತೊಗೊಂಡ್ರೆ, ಹೈಪರ್ ಅಸಿಡಿಟಿಗೂ ಆಯುರ್ವೇದ ಇರಲಿ, ಇಲ್ಲ ಅಂದರೆ ಕನ್ವೆನ್ಷನಲ್ ಮೆಡಿಸಿನ್ಸ್ ಇರಲಿ, ಯಾವುದಾದ್ರು ಒಂದು ತೊಗೊಂಡ್ರೆ ಅದು ನಮಗೂ ಬೆಲ್ಚಿಂಗ್ ಬರ್ತಾ ಇದೆ ನೋಡಬೇಕು. ಬೆಲ್ಚಿಂಗ್ ಬರ್ತಾನೆ ಇದ್ದರೆ ಇದು ಅಸಿಡಿಟಿ ಸಮಸ್ಯೆ. ಆವತ್ತು ನಿಮಗೂ ಅಜೀರ್ಣ ಆಗ್ತಾ ಇದೆ, ಇಲ್ಲಾಂದರೆ ಹಸು ಆಗ್ತಾ ಇಲ್ಲ, ಈ ಥರ ಇಂಡಿಕೇಶನ್ಸ್ ಏನಾದರೂ ಇದ್ದರೆ ಇದು ರಿಲೇಟೆಡ್ ಟು ಹೈಪರ್ ಅಸಿಡಿಟಿ. ಹಸು ಆಗ್ತಾ ಇಲ್ಲ ಅಂದರೆ ಏನು, ಅಸಿಡಿಟಿ ಜಾಸ್ತಿ ಆಗಿದೆ, ಹೈಪರ್ ಅಸಿಡಿಟಿ ಅದು ಕಾರಣ. ಬಟ್ ಹೃದಯ ನೋವು ಅಂತ ಹೇಳಿದರೆ ಹಸು ಆಗುತ್ತೆ, ಆಯಿತಾ, ಹೊಟ್ಟೆ ಚೆನ್ನಾಗಿರುತ್ತೆ. ಹೃದಯ ನೋವು ಬರೋದಕ್ಕೂ ಮುಂಚೆ ನಿಮಗೂ ಹೈಪರ್ ಅಸಿಡಿಟಿ ಬಂದು ಕೆಲವು ಟೈಮು ಅದು ಹೃದಯ ನೋವಾಗಿ ಬರ್ಬೋದು. ಅದು ಆ ಕಾಯಿಲೆ ಇಲ್ಲ ಅಂದರೆ ಹೈಪರ್ ಅಸಿಡಿಟಿ ಅಲ್ಲೇ ಸೀಮಿತವಾಗಿ ಇರುತ್ತೆ. ಹೈಪರ್ ಅಸಿಡಿಟಿ ಅಂದರೆ ನಿಮಗೂ ಬೆಲ್ಜಿಂಗ್ ಬರ್ಬೋದು, ಇಲ್ಲಾಂದರೆ ಗ್ಯಾಸ್ ರಿಲೀಸ್ ಆಗ್ತಾ ಇರ್ಬೋದು. ಆವತ್ತು ನಿಮಗೂ ಕಾಣಿಸ್ಬೋದು ಇದು ಹೈಪರ್ ಅಸಿಡಿಟಿ. ಈಗ ಅದು ಹೈಪರ್ ಅಸಿಡಿಟಿ ಇಲ್ಲ, ನೀವು ಚೆನ್ನಾಗಿ ಊಟ ಮಾಡ್ತಾ ಇದ್ದೀರಾ, ಬಟ್ ಸ್ಟಿಲ್ ಹಾರ್ಟಲ್ಲಿ ಏನೋ ಪೇನ್ ಇದೆ, ಈ ಥರ ಸಮಸ್ಯೆಗಳು ಬಂದರೆ ನೆಕ್ಸ್ಟ್ ಲೆವೆಲ್ ಟ್ರೈಗ್ಲಿಸರೈಡ್ಸ್ ನಿಮಗೂ ಜಾಸ್ತಿ ಆಗಿರ್ಬೋದು. ಇದಕ್ಕೆ ಏನು, ಇದು ಡಾಕ್ಟರ್ ಹತ್ರ ಹೋಗೋದಕ್ಕೆ ಅವಶ್ಯಕತೆ ಇಲ್ಲ ರಕ್ತ ಪರಿಶೀಲನೆ ಮಾಡೋದಕ್ಕೆ ಅವಶ್ಯಕತೆ ಇಲ್ಲ. ನಿಮಗೆ ಅರ್ಥ ಆಗುತ್ತೆ, ಕರೆಕ್ಟ್, ನಾನು ಎಣ್ಣೆ ಪದಾರ್ಥ ತುಂಬ ಫ್ರೈ ಮಾಡಿರೋ ಪದಾರ್ಥ ತಿಂದಿದ್ದೀನಿ, ಜಂಕ್ ಫುಡ್ಸ್ ತಿಂದಿದ್ದೀನಿ, ಅದರಿಂದ ನನ್ನ ಕೊಲೆಸ್ಟ್ರಾಲ್ ಲೆವೆಲ್ ಜಾಸ್ತಿ ಆಗಿರ್ಬೋದು, ಆಯಿತಾ, ಅದರಿಂದ ಈ ನೋವು ನನಗೂ ಕಾಣಿಸ್ತಾ ಇದೆ, ಕಣ್ಣು ಹಿಡಿತಾ ಇದ್ದೀನಿ ಇಟ್ಟು. ಇದು ಒಂದು. ಅದು ತುಂಬ ನೋವು ಆಗಿಬಿಟ್ರೇ ಫರ್ದರ್ ಡಯಾಗ್ನೋಸ್ಟಿಕ್ ಪ್ರೋಟೋಕಾಲ್ಸ್ ನಾವು ಮಾಡ್ಕೋಬೇಕು. ಆವತ್ತು ನೀವು ಏನು ಮಾಡಿ, ಸಿಂಪಲಾಗಿ ಜಿಂಜರ್, ಆಯುರ್ವೇದ ಅಂದರೆ ಜಿಂಜರ್ ತೊಗೊಳ್ಳಿ, ಗಾರ್ಲಿಕ್ ತೊಗೊಳ್ಳಿ, ಪೆಪ್ಪರ್ ತೊಗೊಳ್ಳಿ, ಇದೆಲ್ಲ ಚೆನ್ನಾಗಿ ನೀವು ಇದು ಜ್ಯೂಸ್ ಮಾಡಿಬಿಟ್ಟು, ಇಲ್ಲಾಂದರೆ ಒಂದು ಪಿಕಲ್ ಥರ ಮಾಡಿಬಿಟ್ಟು ಇದು ತಿಂತಾ ಇದ್ದರೆ ಇಮ್ಮಿಡಿಯೇಟ್ಲಿ ಗ್ಯಾಸ್ ರಿಲೀಸ್ ಆಗುತ್ತೆ, ಬ್ಲಡ್ ಅಬ್ಸ್ಟ್ರಕ್ಷನ್ಸ್ ರಿಲೀಸ್ ಆಗುತ್ತೆ. ನಾನು ಹಿಂದಿನ ಭಾಗದಲ್ಲಿ ವಾಲ್ವ್ಸ್ ಹೇಳಿದ್ದೀನಿ, ಇಲ್ಲಾಂದರೆ ಆರ್ಟ್ರೀಸ್ ಹೇಳಿದ್ದೀನಿ. ಈ ಆರ್ಟ್ರೀಸಲ್ಲಿ ಎಲ್ಲಾವುದು ನಿಮ್ಗೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗಿದ್ದರೆ ಅದೆಲ್ಲ ಕಡಿಮೆ ಆಗುತ್ತೆ ವಿದಿನ್ 2-3 ಡೇಸ್. ಒಬ್ಬರಿಗೆ ಬಂದು ತುಂಬ ನೋವು ಬಂತು, ಅವ್ರಿಗೂ ಪ್ರಾಣ ಬಿಡೋದಕ್ಕೆ ಆಗ್ತಾ ಇಲ್ಲ, ಶ್ವಾಸ ತಗೊಳ್ಳೋದಕ್ಕೆ ಆಗ್ತಾ ಇಲ್ಲ ಅಂದ್ರೇ ಅದು ಎಮರ್ಜೆನ್ಸಿ ಕೇಸಸ್. ಪ್ರಾಣ ಈಸಿಯಾಗಿ ತಗೊಳ್ತಾ ಇದ್ದೀರಾ, ನಡ್ಕೊಂಡು ಇದ್ದೀರಾ, ಬಟ್ ನೋವಿದೆ ಅಂದರೆ ನೀವು ಎಲ್ಲಿ ಹೋಗೋದಕ್ಕೆ ಅವಶ್ಯಕತೆ ಇಲ್ಲ. ಜಸ್ಟ್ ಯು ಕಂಟಿನ್ಯೂ ವಿತ್ ದಿಸ್ ಟ್ರೀಟ್ಮೆಂಟ್ ಪ್ರೋಟೋಕಾಲ್. ನಮ್ಮ ಆಯುರ್ವೇದ ಪದ್ಧತಿಯಲ್ಲಿ ಇದು ತಿಂದರೆ ನಿಮಗೂ ಸರಿ ಹೋಗುತ್ತೆ. ಇಲ್ಲ ಅಂದರೆ ಅರ್ಜುನ ಅರಿಷ್ಟ ಅಂತ ಸಿಗ್ತಾ ಇದೆ ಟಾನಿಕ್, ಅದು ಕುಡಿಸಿದರೆ ಫಸ್ಟ್ ಟಾನಿಕ್ ನೀವು ಒಂದು 5 ml 10 ml ಆ್ಯಸ್ ಪರ್ ದಿ ಆಯುರ್ವೇದ ಫಿಸಿಷಿಯನ್ಸ್ ಪ್ರಿಸ್ಕ್ರಿಪ್ಷನ್ ನೀವು ತೊಗೊಂಡ್ರೆ ಆವತ್ತು ನಿಮಗೂ ಇಲ್ಲಿ ಹಾರ್ಟ್ ಬರ್ನ್ ಆಗುತ್ತೆ. ಆ ಬರ್ನ್ ಆಗ್ತಾ ಇದೆ ಅಂದರೆ ಪ್ಲೇಗ್ಸ್ ಎಲ್ಲ ಬರ್ನ್ ಆಗ್ತಾ ಇದೆ, ಡಿಟಾಕ್ಸಿಫೈ ಆಗ್ತಾ ಇದೆ ಅಂತ ನಿಮ್ಗೆ ಅರ್ಥ ಆಗುತ್ತೆ, ಆಯಿತಾ. ಅದಾದಮೇಲೆ ನೋಡಿ ನಿಮಗೆ ಯಾವ ಥರ ಉಸಿರಾಟ ತೊಂದರೆ ಇದಾ ಇಲ್ಲವಾ, ನಡೀದಕ್ಕೆ ಆಗ್ತದಾ ಇಲ್ಲವಾ ಅದು ನೋಡಿ. ನಡೀದಕ್ಕೂ ಉಸಿರಾಟ ತೊಂದರೆ ಏನಿಲ್ಲ ಅಂದರೆ ಇಟ್ ಈಸ್ ಪ್ಯೂರ್ಲಿ ಟ್ರೈಗ್ಲಿಸರೈಡ್ಸ್, ಸ್ಪೈಕ್ ಆಫ್ ಟ್ರೈಗ್ಲಿಸರೈಡ್ಸ್ ಅಷ್ಟೇ, ಆಯಿತಾ. ಸ್ವಲ್ಪ ಕೊಲೆಸ್ಟ್ರಾಲ್ ಜಾಸ್ತಿ ಇತ್ತು.
ಅದು ನೀವು ನೋಡ್ಕೋಬೋದು. ಈಗ ನೋವು ತುಂಬ ಜಾಸ್ತಿ ಆಗಿದೆ, ಅದರಿಂದ ನಿಮ್ಮ ಮನೆಯಲ್ಲಿ ನೀವು ಒಂದು ಬ್ಲಡ್ ಪ್ರೆಷರ್ನು ನೀವು ಮಾನಿಟರ್ ಮಾಡ್ತಾ ಇದ್ದೀರಾ. ಡಿಜಿಟಲ್ ಮಾನಿಟರ್ ಈಗ ಎಲ್ಲರ ಹತ್ರ ಇದೆ. ಇಲ್ಲಾಂದರೆ GBRS ಮಾಡ್ತಾರೆ, ಶುಗರ್ ಫ್ಯಾಟ್ಸ್ ಏನಾದ್ರು ಜಾಸ್ತಿ ಆಗಿದೆ ಅದು ನೋಡ್ತಾ ಇರ್ತಾರೆ. ಸೊ ಮನೆಯಲ್ಲಿ ಆ ಥರ ಇನ್ಸ್ಟ್ರೂಮೆಂಟ್ ಇಟ್ಕೊಂಡು ನೀವು ಮಾಡ್ತಾ ಇದ್ದರೆ BP ಜಾಸ್ತಿ ಆಗ್ತಾ ಇದೆ ಅಂದರೆ ಈಗ ಮಿನಿಮಮ್ ಬಂದು 120/80. ಇದೀಗ ಈ 120 ಬಂದು 200, 300 ಈ ಥರ ಹೋಗ್ತಾ ಇದ್ದರೆ ಸಮಸ್ಯೆ ಬರ್ಬೋದು. 150 ಅಂದರೆ ಏನು ತೊಂದರೆ ಇಲ್ಲ. ಇನ್ನೊಂದು ಇದಕ್ಕೂ ಏಜ್ ಫ್ಯಾಕ್ಟರ್ಸು ಒಂದು ಲಿಮಿಟೇಷನ್ಸ್ ಇದೆ. ಈಗ ಒಬ್ಬನಿಗೂ ಬಂದು 30 ವರ್ಷ ಆಗ್ತಾ ಇದೆ ಅಂದರೆ 120 ಕ್ಯಾನ್ ಬಿಕಮ್ 135, ಮೀನ್ಸ್ ಹಾಫ್ ಆಫ್ ಹಿಸ್ ಏಜ್ ಆ್ಯಂಡ್ ದಿ ಪ್ಯಾರಾಮೀಟರ್ 120. ಇದು ಎರಡನ್ನೂ ನೀವು ಸೇರಿಸ್ಕೊಳ್ಳಿ. ಸಿಸ್ಟಾಲಿಕ್ 135 ವರೆಗೆ ಹೋಗ್ತಾ ಇದೆ ಅಂದರೆ ಅವನಿಗೂ ಟ್ರೈಗ್ಲಿಸರೈಡ್ಸ್ ಇಲ್ಲ, ಸ್ಪೈಕ್ ಆಗಿಲ್ಲ, ಇಲ್ಲಾಂದರೆ ಅವನಿಗೂ ಹಾರ್ಟ್ ಸಂಬಂಧನೂ ಇಲ್ಲ. ಅದು ಪ್ಯೂರ್ಲಿ ಅಸಿಡಿಟಿ, ಹೈಪರ್ ಅಸಿಡಿಟಿ. ಆಯಿತಾ? ಏಜ್ ಹೇಳ್ತಾ ಇದ್ದೀನಿ. ಈಗ ಒಬ್ಬರಿಗೆ 80 years ಇದೆ, ಸೊ ಅದರಲ್ಲಿ 40 + 120 160 ವರೆ ಇದ್ದರೆ ಏನು ತೊಂದರೆ ಇಲ್ಲ. ಅದೇ ಈ 30 ಏಜಲ್ಲಿ ಇರೋನ್ಕೋ 200+ ಹೋಗಿದ್ರೆ ಡೆಫಿನೆಟ್ಲಿ ಇಟ್ ಈಸ್ ರಿಲೇಟೆಡ್ ಟು ದಿ ಕೊಲೆಸ್ಟ್ರಾಲ್, ಬ್ಯಾಡ್ ಕೊಲೆಸ್ಟ್ರಾಲ್. ಬ್ಯಾಡ್ ಇಂಟು ಇಲ್ಲ, ಯಾವತ್ತೂ ಅದು ಹೆಚ್ಚಿಗೆ ಆಗುತ್ತೋ ಪ್ಯಾರಾಮೀಟರ್ಸು ದಟ್ ಕನ್ವರ್ಟ್ಸ್ ಇಂಟು ಬ್ಯಾಡ್ ಕೊಲೆಸ್ಟ್ರಾಲ್. ಓಕೆ, ಸೊ ಅದು ಜಾಸ್ತಿ ಆಗಿದೆ ಅಂದರೆ ಡೆಫಿನೆಟ್ಲಿ ಹಿ ಹ್ಯಾಸ್ ಟು ಟೇಕ್ ಪ್ರಿಕಾಷನ್ಸ್. ಅದು ಬಂದ್ಬಿಡುತ್ತೆ. ಆಯಿತಾ? ಅದೇ ಥರ ಡಯಸ್ಟಾಲಿಕ್, ಅದು ಯಾವತ್ತೂ ನೀವು ಚೆನ್ನಾಗಿ ನೋಡ್ಕೋಬೇಕು. ಸಿಸ್ಟಾಲಿಕ್ ಬಗ್ಗೆ ನನಗೆ ಚಿಂತೆ ಇಲ್ಲ, ಡಯಸ್ಟಾಲಿಕ್ ಅದು ಬಂದು ನೀವು ನೋಡಿದರೆ ಈಗ ಲೆಫ್ಟ್ ವೆಂಟ್ರಿಕಲ್ಸ್ ಬರ್ತಾ ಇದೆ, ಇಲ್ಲಾಂದರೆ ಕರೋನರಿ ಆರ್ಟ್ರಿ ಬರ್ತಾ ಇದೆ, ಆ ಕಡೆ ಏನಾದರೂ ಸಮಸ್ಯೆ ಆಗಿ ಇಲ್ಲಿ ಸಬ್ಕ್ಲಾವಿನ್ ಆರ್ಟ್ರಿ ಎಂದು ಈ ಕೈ ಇದೆ ಅಲ್ವಾ, ಇದು ಡಯಸ್ಟಾಲಿಕ್ ಹೇಳ್ತೀವಿ. ಇದರಲ್ಲಿ ರೇಡಿಯಲ್ ಆರ್ಟ್ರಿ, ಬ್ರಾಕಿಯಲ್ ಆರ್ಟ್ರಿ ಆ್ಯಂಡ್ ಸಬ್ಕ್ಲಾವಿನ್ ಆರ್ಟ್ರಿ, ಅಲ್ಲಿಂದ ಕಾಮನ್ ಕರೋಟಿಡ್ ಆರ್ಟ್ರಿ, ಲೆಫ್ಟ್ ಕಾಮನ್ ಕರೋಟಿಡ್ ಆರ್ಟ್ರಿನಿಂದ ಐಟೋಕು ಬರ್ತಾ ಇದೆ. ಅಲ್ಲಿ ಏನಾದರೂ ಬ್ಲಡ್ ಅಬ್ಸ್ಟ್ರಕ್ಷನ್ಸ್ ಡ್ಯೂ ಟು ಪ್ಲೇಗ್ ಇದ್ದರೆ, ಟ್ರೈಗ್ಲಿಸರೈಡ್ಸ್ ಇದ್ದರೆ, ಆವತ್ತು ಡಯಸ್ಟಾಲಿಕ್ 110, 120, 130, 80 ಇರೋದು 120, 130 ಇಂಟು ಹೋಗ್ತಾ ಇದ್ದರೆ ಇಟ್ ಈಸ್ ಡೇಂಜರಸ್ ಸೈನ್. ಸಿಸ್ಟಾಲಿಕ್ ಎಷ್ಟು ಮಟ್ಟದಕ್ಕೂ ಹೈ ಹೋಗಲಿ, ನಾವು ಕಡಿಮೆ ಮಾಡ್ಬೋದು. ಬಟ್ ಡಯಸ್ಟಾಲಿಕ್ 110+ ಮೇಲೆ ಹೋಗಿಬಿಟ್ರೆ ಡೆಫಿನೆಟ್ಲಿ ವಿ ಹ್ಯಾವ್ ಟು ಕೇರ್. ಆವತ್ತೇ ಹಾರ್ಟಿನ ಸಮಸ್ಯೆ ಬಂದಿದೆ ಅಂತ ನಮ್ಗೆ ಅರ್ಥ ಆಗುತ್ತೆ. 80 ಬಂದು 90 ಆಗಿದೆ ತೊಂದರೆ ಇಲ್ಲ, 100 ಆಗಿದೆ ತೊಂದರೆ ಇಲ್ಲ. ಬಟ್ 110, 120 ಇಂಟು ಹೋಗ್ತಾ ಇದ್ದರೆ ಡೆಫಿನೆಟ್ಲಿ ಇಟ್ ಈಸ್ ರಿಲೇಟೆಡ್ ಟು ಹಾರ್ಟ್. ಆವತ್ತು ಎಜೆಕ್ಷನ್ ಫ್ರಾಕ್ಷನ್ ಕಡಿಮೆ ಆಗಿರ್ಬೋದು, ಇಲ್ಲಾಂದರೆ ಹಾರ್ಟ್ ವಾಲ್ ಫಂಕ್ಷನ್ ಆಗ್ತಾ ಇಲ್ಲ, ಎಜೆಕ್ಷನ್ ಫ್ರಾಕ್ಷನ್ ಕಡಿಮೆ ಆಗಿದೆ, ಆಕ್ಸಿನೇಟೆಡ್ ಬ್ಲಡ್ ಸಪ್ಲೈ ಆಗ್ತಾ ಇಲ್ಲ, ಸೊ ಪ್ಲೇಗ್ಸ್ ತುಂಬ ಜಾಸ್ತಿ ಆಗಿದೆ ಅಂಟು ನಾವು ಈಸಿಯಾಗಿ ಕಂಡುಹಿಡ್ಬೋದು. ಇದು ನೆಕ್ಸ್ಟ್ ಡಯಾಗ್ನೋಸ್ಟಿಕ್ ಪ್ರೋಟೋಕಾಲ್. ಈಗ ಡಯಾಗ್ನೋಸ್ಟಿಕ್ ಪ್ರೋಟೋಕಾಲ್ ಮಾಡೋ ಟೈಮಲ್ಲಿ ಫಸ್ಟ್ ಪ್ರೋಟೋಕಾಲ್ ಏನು ಮಾಡ್ತಾರೆ, ಲಿಪಿಡ್ ಪ್ರೊಫೈಲ್ ಟೆಸ್ಟ್. ಇದಕ್ಕೂ ಟ್ರೈಗ್ಲಿಸರೈಡ್ಸು, ಲೋ ಡೆನ್ಸಿಟಿ ಲಿಪೋಪ್ರೋಟೀನ್, SDL ಹೈ ಡೆನ್ಸಿಟಿ ಲಿಪೋಪ್ರೋಟೀನ್, ಇದು ಎಷ್ಟಿದೆ ನೋಡ್ತಾರೆ. ಇನ್ಫ್ಲಮೇಷನ್, ಎಸ್ ಸರ್ ಇನ್ಫ್ಲಮೇಷನ್ ಏನಾದರೂ ಜಾಸ್ತಿ ಆಗಿದೆ ಇದು ನೋಡ್ತಾರೆ. CBC ರಿಪೋರ್ಟ್ ಒಂದು ಮಾಡ್ತಾರೆ. ಇದು ಮಾಡೋ ಇದರಲ್ಲಿ ನಮ್ಗೆ ಏನು ಗೊತ್ತಾಗುತ್ತೆ, ಡೆಫಿನೆಟ್ಲಿ ಯಾರಿಗೂ ಹೃದಯ ನೋಯಿದೋ ಅವ್ರಿಗೂ ಟ್ರೈಗ್ಲಿಸರೈಡ್ಸ್ ಹೆಚ್ಚಿಗೆ ಇರಬೇಕು, ಲೋ ಡೆನ್ಸಿಟಿ ಲಿಪೋಪ್ರೋಟೀನ್ ಹೆಚ್ಚಿಗೆ ಇರಬೇಕು, ಹೈ ಡೆನ್ಸಿಟಿ ಲಿಪೋಪ್ರೋಟೀನ್ ಕಡಿಮೆ ಇರಬೇಕು. ಯಾವತ್ತು ಅದು ಕಡಿಮೆ ಆಗುತ್ತೋ ಇಟ್ ಈಸ್ ಎ ಸೈನ್ ಸಮ್ ಕೈಂಡ್ ಆಫ್ ಸ್ಟ್ರೋಕ್ಸ್ ಕ್ಯಾನ್ ಪಾಸಿಬಲ್ ಆರ್ ಅದರ್ವೈಸ್ ಹಾರ್ಟ್ ರಿಲೇಟೆಡ್ ಡಿಸ್ಫಂಕ್ಷನ್ಸ್ ಮೇ ಬಿ ದೇ ಅಂತ ಹೇಳ್ತಾರೆ. ಸೊ ಈ ಥರ ಸಮಸ್ಯೆಗಳು ಬರೋ ಟೈಮಲ್ಲಿ ನಾವು ಮೋಸ್ಟ್ಲಿ ನಮ್ಮ ಹತ್ರ ಬಂದಿರೋ ಪೇಷಂಟ್ಸ್ ನೀವು ನೋಡಿದರೆ ಒಂದ ಸ್ಟ್ರೋಕ್ಸ್ ಪೇಷಂಟ್ಸ್ ಇರ್ತಾರೆ. ಈ ಸಮಸ್ಯೆನಿಂದ ಹಾರ್ಟ್ ಸ್ವಲ್ಪ ಕಡಿಮೆ ಕೆಲಸ ಮಾಡುತ್ತೆ, ಆದ್ದರಿಂದ ಅವ್ರಿಗೆ ಹಾರ್ಟ್ನಿಂದ ಅಷ್ಟು ಸಮಸ್ಯೆಗಳಿರಲ್ಲ, ಸ್ಟ್ರೋಕ್ಸ್ನಿಂದ ತುಂಬ ಸಮಸ್ಯೆಗಳಿರುತ್ತೆ. ಇದರಲ್ಲಿ ಮೋಸ್ಟ್ಲಿ ಚಿಕ್ಕವರು ಎಲ್ಲರಿಗೂ ಸ್ಟ್ರೋಕ್ಸೇ. ವಯಸ್ಸಾಗಿರೋರು 50+ ಬರೋರೆಲ್ಲ ಹಾರ್ಟ್ ಸ್ಟ್ರೋಕ್ ಇದ್ರೇನು ಹಾರ್ಟ್ ತುಂಬ ವೀಕ್ ಆಗಿಬಿಡತ್ತೆ. ಸೊ ಅದರಿಂದ ಏಜ್ ರಿಲೇಟೆಡ್ ಫಸ್ಟ್ ನಾವು ನೋಡಬೇಕು. ಸೆಕೆಂಡ್, ಲೈಫ್ ಸ್ಟೈಲ್ ಹ್ಯಾಬಿಟ್ಸ್ ಏನಿದೆ ಅದು ನೋಡಬೇಕು. ಥರ್ಡ್, ಯಾವ ಥರ ಕೆಲಸ ಅವ್ರು ಮಾಡ್ತಾ ಇದ್ದಾರೆ, ಇದರ್ ಫಿಸಿಕಲ್ ಆ್ಯಕ್ಟಿವಿಟಿ ಆರ್ ನಾನ್ ಫಿಸಿಕಲ್ ಆ್ಯಕ್ಟಿವಿಟಿ, ಇದು ನೋಡಬೇಕು. ಇದು ಇಟ್ಕೊಂಡು ನಾವು ಯಾವತ್ತು ಡಯಾಗ್ನೋಸಿಸ್ ಮಾಡ್ತಾ ಇದೀವೋ ನಮಗೂ ಕರೆಕ್ಟಾಗಿ ಒಂದು ಡಯಾಗ್ನೋಸಿಸ್ ಪ್ರೋಟೋಕಾಲ್ ನಮಗೂ ಅರ್ಥ ಆಗುತ್ತೆ ಇದೇ ಸಮಸ್ಯೆಗಳು. ಬಟ್ ಜನರಲಿ ಏನು ಲಿಪಿಡ್ ಪ್ರೊಫೈಲ್ ಟೆಸ್ಟು, CBC ಇದು ಖಂಡಿತವಾಗಿ ಮಾಡ್ತಾರೆ. ಆಯಿತಾ? ಅದಾದಮೇಲೆ ಬ್ಲಡ್ ಪ್ರೆಷರ್ ಯಾವತ್ತು ಚೆಕ್ ಮಾಡ್ತೀವೋ ಆವತ್ತು ನಾನು ಹೇಳಿರೋ ಪ್ರಕಾರ ಆ 120, 200+ ಹೋಗಿದ್ರಿಂದ ತೊಂದರೆ ಇಲ್ಲ. ಬಟ್
ಇದು ಡಯಸ್ಟಾಲಿಕ್ ಒಂದು 80 ಮೇಲೆ 90 100 ಹೋಗಿದೆ, ತೊಂದರೆ ಇಲ್ಲ. 110 ಹೋಗ್ತಾ ಇದ್ದೀರಿ ಅಂದರೆ ಇಟ್ ಇಸ್ ರಿಲೇಟೆಡ್ ಟು ಹಾರ್ಟ್. ಆಯ್ತಾ? ಸೊ ಅಪ್ ಟು 100 ಇಟ್ ಈಸ್ ರಿಲೇಟೆಡ್ ಟು ಬ್ರೈನ್, 100+ ರಿಲೇಟೆಡ್ ಟು ಹಾರ್ಟ್ ಅಂಡ್ ಬ್ರೈನ್. ಎರಡು ಸಮಸ್ಯೆಗಳು ಬರುತ್ತೆ. ಆಯ್ತು. ಈಗ ಆಯುರ್ವೇದ ಪದ್ಧತಿಯಲ್ಲಿ ಯಾವ ಥರ ಇದಕ್ಕೂ ಸಮಾಧಾನ ಕೊಡ್ತಾರೆ. ಈಗ ಆಯುರ್ವೇದ ಪದ್ಧತಿ ಅಂದರೆ ನಾನು ಅರ್ಜುನ ರಿಷ್ಟ ಅಂತ ಹೇಳಿದೆ. ಈಗ ಇದು ಒಂದು ಲಿಪಿಡ್ ಪ್ರೊಫೈಲ್ ನೋಡಿದ್ದಾರೆ ಡಾಕ್ಟರ್ಸು. ನೋಡಿಬಿಟ್ಟು ಓಕೆ ಟ್ರೈಗ್ಲಿಸರೈಡ್ ಜಾಸ್ತಿ ಆಗಿದೆ, ಲೋ ಡೆನ್ಸಿಟಿ ಲಿಪೋಪ್ರೋಟೀನ್ ಜಾಸ್ತಿ ಆಗಿದೆ, ನೀವು ಏನು ಮಾಡಿ, ನೀವು ಜಾಸ್ತಿ ನಿಮ್ಮ ಇದರಲ್ಲಿ ವಾತ ಜಾಸ್ತಿ ಆಗಿದೆ, ಡಾಮಿನೆಂಟ್ ಆಗಿದೆ, ಅದ್ರ ಜೊತೆಗೆ ಕಫಾನ ಆಗ್ತಾ ಇದೆ, ಅದರಿಂದ ನೀವು ಈ ಥರ ಅರ್ಜುನ ರಿಷ್ಟ ಇಲ್ಲ ಅರ್ಜುನ ಬಾರ್ಕ್ ಸಿಕ್ಕಿದ್ರೆ ಬಾರ್ಕ್ನಿಂದ ನೀವು ಪ್ರಿಪ್ರೇಷನ್ ಮಾಡಿ, ಕಷಾಯ ಪ್ರಿಪ್ರೇಷನ್ ಮಾಡಿ, ಇಲ್ಲ ಲೀವ್ಸ್ನಿಂದ ಪ್ರಿಪ್ರೇಷನ್ಸ್ ಮಾಡಿ, ಅದು ಕೆಲವರು ಹೇಳ್ತಾರೆ. ಇಲ್ಲ ಅಂದರೆ ಈಗ ಎಲ್ಲ ರೆಡಿಮೇಡ್ ಸಿಗ್ತಾ ಇದೆ, ಎಷ್ಟೋ ಬ್ರ್ಯಾಂಡ್ಸ್ ಬಂದಿದೆ, ಆ ಬ್ರ್ಯಾಂಡ್ಸ್ನಿಂದ ಅದು ತಗೊಂಡ್ರೆ ಅದು ಕೆಲಸ ಮಾಡುತ್ತೆ, ಕೊಲೆಸ್ಟ್ರಾಲ್ನ ಕಡಿಮೆ ಮಾಡುತ್ತೆ. ಅದೇ ಅಲೋಪತಿ ಮೆಡಿಕೇಶನ್ಸ್ ಹೋಗಿದ್ದೀವಿ ಅಂದರೆ ಎಕೋಸ್ಪಿರಿನ್, ಅದು ಬಂದು ಬ್ಲಡ್ ಥಿನ್ನರ್. ಅದು ಸ್ಟಾರ್ಟಿಂಗಲ್ಲಿ ಸ್ಟ್ರೋಕ್ ಓಡಿಸಿರೋರ್ಗು ಅವ್ರಿಗೂ 150 mg ಕೊಡ್ತಾರೆ, 1 ತಿಂಗಳು 2 ತಿಂಗಳು ಕೊಡ್ತಾರೆ. ಅದಾದಮೇಲೆ ಅದು ಕಡಿಮೆ ಮಾಡ್ತಾರೆ 75 mg ಬೇಸ್ಡ್ ಆನ್ ದಿ ಬ್ಲಡ್ ರಿಪೋರ್ಟ್. ಆಯಿತಾ? ಆ ಥರ ಮಾಡ್ತಾರೆ. ಅದ್ರ ಜೊತೆಗೆ ಏನು ಮಾಡ್ತಾರೆ, ಈ ಏನು ನಿಮಗೂ ಟಾಕ್ಸಿನ್ಸ್ ಅಕ್ಯುಮುಲೇಟೆಡ್ ಆಗಿದೋ, ಅದು ಪ್ಲೇಗ್ ಆಗಿದೋ, ಅದನ್ನು ಕಡಿಮೆ ಮಾಡೋದಕ್ಕೂ ಒಂದು ಬ್ಲಡ್ ಥಿನ್ನರ್, ಇನ್ನೊಂದು ಆ ಪ್ಲೇಗ್ಸ್ನ ಕಡಿಮೆ ಮಾಡೋದಕ್ಕೂ ಅಟರ್ವಾಸ್ಟಾಟಿನ್ 10 mg ಕೊಡ್ತಾರೆ. ಆಯಿತಾ? ಇದು ಎರಡನ್ನು ಸೇರಿ ಈಗ ಎಕೋಸ್ಪಿರಿನ್ A ಬಂದಿದೆ. ಇದರ 75 mg ಆರ್ 150 mg ಅಲೋಪತಿಯಲ್ಲಿ ಕೊಡ್ತಾರೆ. ಅದೇ ಇದು ನಮ್ಮ ಇದರಲ್ಲಿ ಸಾಕಷ್ಟು ಆಯುರ್ವೇದ ಮೂಲಿಕೆಗಳಿದೆ, ಅದು ಆಸ್ಪಿರಿನ್ ಥರನೇ ಕೆಲಸ ಮಾಡುತ್ತೆ, ಬ್ಲಡ್ ಥಿನ್ನರ್ ಥರ. ಆಯಿತಾ? ಅದಕ್ಕೆ ಎಷ್ಟೋ ಹೆಸರುಗಳಿದೆ, ಅದು ನಾನು ನಿಮಗೆ ಎಲ್ಲ ತೋರಿಸ್ತೀನಿ, ಅದು ಮಾಹಿತಿನ ನಾನು ಕೊಡ್ತೀನಿ. ಸೊ ಈ ಥರ ಒಂದು ಮೆಡಿಕೇಶನ್ಸ್ ಕೊಡೋದರಿಂದ ಆರೋಗ್ಯ ಸರಿ ಹೋಗುತ್ತೆ. ನಾವು ಈಗ ಹೇಳೋದು ಏನು ಅಂದರೆ ಇದು ಅವಶ್ಯಕತೆ ಇಲ್ಲ. ಯಾವುದೇ ಮೆಡಿಕೇಶನ್ಸ್ ವೆದರ್ ಅಲೋಪತಿ ಆರ್ ಆಯುರ್ವೇದ ತುಂಬ ತಿಂದರೆ ಅಮೃತಾನು ವಿಷ కదా. ಅದಕ್ಕೆ ಫಾರ್ಮಕೋ ವಿಜಿಲೆನ್ಸ್ ಒಂದು ಡಿಪಾರ್ಟ್ಮೆಂಟ್ ನಮ್ಮ ಇದರಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಎನಿ ಮೆಡಿಕೇಶನ್ಸ್ ನಾಟ್ ಮೋರ್ ದೆನ್ 6 months, 6 ತಿಂಗಳ ಮೇಲೆ ನೀವು ತಗೊಂಡ್ರೆ ಅದು ಏನಾಗುತ್ತೆ, ನಿಮ್ಗೆ ಗಟ್ ಇಶ್ಯೂಸ್ ಆಗುತ್ತೆ. ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್ನು ನೋಡಬೇಕಾಗತ್ತೆ. ಆವತ್ತು ನೀವು ನೋಡಿದರೆ ಹೊಟ್ಟೆನೇ ಇರಲ್ಲ, ಲಾರ್ಜ್ ಇಂಟೆಸ್ಟೈನ್ ಇರಲ್ಲ, ಸ್ಮಾಲ್ ಇಂಟೆಸ್ಟೈನ್ ಇರಲ್ಲ, ಎಲ್ಲನೂ ಆಲ್ಮೋಸ್ಟ್ ನಾಶ ಆಗಿಬಿಡುತ್ತೆ. ಅದರಿಂದ ನಾವು ಈಗ ಮಾಡೋದು ಏನು ಅಂದರೆ ಮರ್ಮ ಚಿಕಿತ್ಸೆ ಪದ್ಧತಿ. ಆಯಿತಾ? ಈಗ ನಾನು ಮರ್ಮ ಚಿಕಿತ್ಸೆ ಬಗ್ಗೆ ಹೇಳ್ತೀನಿ, ಅದಾದಮೇಲೆ ಪಂಚಕರ್ಮದಲ್ಲಿ ನಾನು ಹೇಳ್ತೀನಿ. ಮರ್ಮ ಚಿಕಿತ್ಸೆ ಹೋಗೋ ಇದರಲ್ಲಿ ಈಗ ಯಾವ ಥರ ನೀವು ಹಿಂದಿನ ಭಾಗದಲ್ಲಿ ಒಂದೊಂದು ಆರ್ಟ್ರೀಸ್ ಒಂದು ಹಾರ್ಟ್ಗೆ ಸಂಬಂಧಪಟ್ಟಿರೋದು ನೀವು ನೋಡಿದಿರೋ ಆ ಇಮೇಜು, ಅದು ಪಾದವರೆ ನಮಗಿದೆ, ತಲೆಯಿಂದ ಪಾದವರೆ ಇದೆ. ಎಲ್ಲ ಆರ್ಟ್ರೀಸು, ವೇನ್ಸು, ಟೆಂಡನ್ಸು, ಕ್ಯಾಪಿಲರೀಸು ಇದೆಲ್ಲ ನೋಡಿದರೆ ಎಲ್ಲ ಸಂಬಂಧಪಟ್ಟು ಇಲ್ಲಿ ನಾಡಿಗಳಾಗಿ ಓಡಾಡ್ತಾ ಇದೆ. ಸೊ ನಾವು ಡೈರೆಕ್ಟಾಗಿ ಹಾರ್ಟನ್ನು ಮುಟ್ಟಲ್ಲ. ಅದಕ್ಕೂ ಹಾರ್ಟಲ್ಲಿ ನಮಗೂ ಮರ್ಮಸ್ಥಾನ ಇದೆ, ಆ ಮರ್ಮಸ್ಥಾನ ನಾವು ಪ್ರೆಷರ್ ಕೊಡ್ಬೋದು. ಅದಕ್ಕೂ ಎಲ್ಲರಿಗೂ ಅನುಭವ ಇರಬೇಕು. ಈಗ ನನ್ನ ಹತ್ರ ಬಂದರೆ ನಾನು ಒಂದು 2 3 ಪೇಷಂಟ್ನ ನಾನು ನೋಡ್ಬೋದು, ಎಲ್ಲ ಪೇಷಂಟ್ಗೂ ನಾನು ಮಾಡೋದಕ್ಕಾಗಲ್ಲ. ಸೊ ಅದರಿಂದ ನಮ್ಮ ಥೆರಪಿಸ್ಟ್ ಯಾರಾவது ಮಾಡ್ತಾ ಇದ್ದಾರೆ ಅಂದರೆ ಅವ್ರಿಗೂ ಒಬ್ಬರಿಬ್ಬರಿಗೂ ನಾನು ಹೇಳ್ಕೊಡ್ತೀನಿ. ಅದು ಪ್ರಾಕ್ಟೀಸ್ ಆಗೋವರೆ ಅವರು ಡೈರೆಕ್ಟಾಗಿ ಹಾರ್ಟ್ನ ಟಚ್ ಮಾಡೋದಕ್ಕಾಗಲ್ಲ. ಅದರಿಂದ ಅವ್ರ ಪಾದನ ಮುಟ್ತಾರೆ, ತಲೆನೂ ಮುಟ್ತಾರೆ. ಈ 2 ಭಾಗದಲ್ಲಿ ನೀವು ನೋಡಿದರೆ ನಾನು ಕಾಮನ್ ಕರೋಟಿಡ್ ಆರ್ಟ್ರಿ ಅಂತ ಹೇಳಿದ್ದೀನಿ. ಲೆಫ್ಟ್ ಕಾಮನ್ ಇರ್ಬೋದು, ಇಲ್ಲಾಂದರೆ ರೈಟ್ ಕಾಮನ್ ಕರೋಟಿಡ್ ಆರ್ಟ್ರಿ ಇರ್ಬೋದು. ಅದ್ರ ಜೊತೆಗೆ ಒಂದು ಇಂಟರ್ನಲ್ ಆರ್ಟ್ರಿ ಬರುತ್ತೆ, ಕರೋಟಿಡ್ ಆರ್ಟ್ರಿ ಅಂಟು, ಅದು ಇಲ್ಲಿ ಜಾಗ್ಲರ್ ವೇನ್ ಕಡೆಯಿಂದ ಬರುತ್ತೆ, ಅದು ಒಂದು ಇರ್ಬೋದು. ಅದೇ ಇದು ಪಾದದಲ್ಲಿ ನೀವು ನೋಡಿದರೆ ಅಲ್ಲಿ ಡಾರ್ಸಲ್ ಆರ್ಟ್ರಿಸ್ಟ್ ಇದೆ, ಅಲ್ಲಿಂದ ಕೆಳಗಡೆಯಿಂದ ಟಿಬಿಲ್ ಆರ್ಟ್ರಿ, ಸೆಫಿನಸ್ ನರ್ವ್, ಸಿಯಾಟಿಕಾ ನರ್ವ್, ಪಾಪ್ಯುಲಿಟಿಯಲ್ ಆರ್ಟ್ರಿ, ಇಲಿಯಾಕ್ ಆರ್ಟ್ರಿ ಇಂಟು ಮೇಲ್ಕಡೆವರೆ ರೀನಲ್ ಆರ್ಟ್ರಿನಿಂದ ಅಯಟವರೆ ಬರುತ್ತೆ. ಸೊ ಆ ಥರ ಬರೋ ಇದರಲ್ಲಿ ಎಲ್ಲಿ ಅಬ್ಸ್ಟ್ರಕ್ಷನ್ಸ್ ಆಗಿದ್ದು, ನಾನು ಒಂದು DVT, ಡೀಪ್ ವೇನ್ ಥ್ರೋಂಬೋಸಿಸ್, ಕಾಫ್ ಮಸಲ್ಸ್ ಅಲ್ಲಿ ಇದೆ ಅಂತ ಹೇಳಿದ್ದೀನಲ್ವಾ ಹಿಂದಿನ ಭಾಗದಲ್ಲಿ, ಅದೇ ಥರ ಡೀಪ್ ವೇನ್ ಥ್ರೋಂಬೋಸಿಸ್ ಬಂದುಬಿಟ್ರೆ, DVT ಬಂದುಬಿಟ್ರೆ ಅವ್ರಿಗೂ ಖಂಡಿತವಾಗಿ ಹೃದಯ ನೋವು ಇದೆ. ಅದು ಸರಿಪಡಿಸಬೇಕು ಅಂದರೆ ಆಪ್ರೇಷನ್ ಅವಶ್ಯಕತೆ ಇಲ್ಲ. ಅಲ್ಲಿ ನೀವು ಪ್ರೆಷರ್ ಕೊಟ್ರೇನೆ ಸಾಕು, ಇದು ಎಲ್ಲ ಬರ್ನ್ ಆಗಿಬಿಡುತ್ತೆ. ವಾತ ಬಂದು ಪಿತ್ತ ಆಗಿಬಿಡುತ್ತೆ. ಪಿತ್ತ ಆಗಿದ್ರೆ ಇಮಿಡಿಯೇಟ್ಲಿ ನಿಮಗೂ ಅಗ್ನಿ ತತ್ವ ಜನರೇಷನ್ ಆಗುತ್ತೆ ತುಂಬ ಬಾಡಿಯಲ್ಲಿ, ಬೇವರು ಬರೋದಕ್ಕೂ ಶುರು ಆಗುತ್ತೆ.
ಅದನ್ನೇ ನಾವು ಕಫ ಅಂತ ಹೇಳ್ತೀವಿ, ಬೇವರು ಬರೋದು. ಸೊ ಅದು ಬಂದ್ರೇ ಸಾಕು, ಆರ್ಟ್ರೀಸ್ನಿಂದ ನಮ್ಗೆ ಎಷ್ಟು ಪೋರ್ಸ್ ಇದೆ ಕೈಯಲ್ಲಿ ಕಾಲಲ್ಲಿ ಅಲ್ಲಿಂದೆಲ್ಲ ಈಚೆ ಬಂದ್ಬಿಡತ್ತೆ ಮುಖದಲ್ಲಿ, ಆಯ್ತಾ. ನಾವು ದ್ವಾರನಿಂದ ಬೇವರು ಬಂದ್ಬಿಡತ್ತೆ. ಅವತ್ತು ಅಲ್ಲಿ ಇರೋ ಏನು ಪ್ಲೇಕ್ಸ್ ಟಾಕ್ಸಿನ್ಸ್ ಹೇಳ್ತೀವೋ ಅದು ಬರ್ನ್ ಆದ ತಕ್ಷಣವೇ ನಿಮಗೂ ಈಸ್ ಆಗಿಬಿಡುತ್ತೆ. ಆವತ್ತು ನಿಮಗೂ ಉಸಿರಾಟ ತೊಂದರೆ ಬರಲ್ಲ, ಲಂಗ್ಸ್ ಚೆನ್ನಾಗಿ ಫಂಕ್ಷನ್ಸ್ ಮಾಡುತ್ತೆ, ಹಾರ್ಟ್ ಪಂಪ್ ಮಾಡೋದಕ್ಕೂ ಶುರು ಆಗುತ್ತೆ. ಸೊ ಇದು ಮರ್ಮ ಚಿಕಿತ್ಸೆ ಒಂದು. ಅದೇ ಥರ ಒಂದು ವಾತ ಡಾಮಿನೆಂಟ್ ಆಗಿ ಇರೋ ಟೈಮಲ್ಲಿ ಅದು ಸರಿಪಡಿಸ್ಬೇಕು. ಅದರಿಂದ ಬ್ಲಡ್ ಅಬ್ಸ್ಟ್ರಕ್ಷನ್ ಆಗಿದೆ, ನೋವು ಎಲ್ಲ ಕಡೆನೂ ಕಾಣಿಸ್ತಾ ಇದೆ, ಪಾದ, ತಲೆ, ಬೆನ್ನು ಈ ಥರ ಕಾಣಿಸ್ತಾ ಇದೆ. ಬಟ್ ಇದು ಹೃದಯ ಸಂಬಂಧ ನೋವು ನಮ್ಗೆ ಗೊತ್ತಾಗಿದೆ. ಪಂಚಕರ್ಮದಲ್ಲಿ ಅವರು ಏನು ಮಾಡ್ತಾರೆ, ಪ್ರಾಸೆಸ್ ಪಂಚಕರ್ಮ, ವಾಮನ, ವಿರೇಚನ. ಕೆಲವ್ರಿಗೂ ವಾಮನ ಆಗಲ್ಲ, ಹೃದಯ ನೋವು ಇರೋರ್ಗೂ ವಾಮಿಟ್ ಮಾಡೋದಕ್ಕಾಗಲ್ಲ, ವಿರೇಚನ ಲೂಸ್ ಮೋಷನ್ ಮಾಡಿಸ್ತಾರೆ. ಬಟ್ ಅದನ್ನು ನೋಡಿಕೊಂಡು ಮಾಡಿಸ್ತಾರೆ, ಅಷ್ಟು ಪ್ರೆಷರ್ ಕೊಡಲ್ಲ. ಅದು ಏಜ್ ನೋಡ್ತಾರೆ, ಏಜ್ ನೋಡಿಕೊಂಡು ಮಾಡ್ತಾರೆ. ಕೆಲವು ಅರ್ಕಾಸ್ಲ ಇದೆ, ಅರ್ಕಾಸ್ ಅಂದರೆ ಕಷಾಯ, ಅದೆಲ್ಲ ಕೊಡ್ತಾರೆ. ಅರ್ಜುನರಿಷ್ಟ ಥರ ಲೇಪ ಮಾಡಿ ಮಾಡ್ತಾರೆ, ಭಸ್ಮ ಸ್ವೇದ ಮಾಡ್ತಾರೆ. ಈ ಥರ ಮಾಡೋದ್ರಿಂದ ಅವಗಾಧ ಸ್ವೇದ ಅಂತ ಒಂದು ಕೊಡ್ತಾರೆ. ಅದು ಸ್ಟೀಮಿಂಗ್ ಕೊಡೋ ಟೈಮಲ್ಲಿ ಅದು ಏನಾಗುತ್ತೆ, ನಿಮಗೆ ಎಲ್ಲೆಲ್ಲಿಲ್ಲ ಟಾಕ್ಸಿನ್ಸ್ ಇದ್ದೋ ಅದೆಲ್ಲ ಬರ್ನ್ ಆಗುತ್ತೆ, ಬರ್ನ್ ಆಗಿ ಬೇವರ ಥರ ಬಂದ್ಬಿಡುತ್ತೆ. ಸೊ ಈ ಥರ ಪಂಚ ಪ್ರಕಾರ ಅವರು ಪಂಚಕರ್ಮದಲ್ಲಿ ಮಾಡ್ತಾರೆ. ಕೆಲವು ಮೆಡಿಕೇಶನ್ಸ್ ಅವರು ಶಾಸ್ತ್ರದಲ್ಲಿ ಹೇಳಿರೋ ಪ್ರಕಾರ ಚರಕ ಸಂಹಿತ ಇರ್ಬೋದು, ಇಲ್ಲ ಅಂದರೆ ಸುಶ್ರುತ ಸಂಹಿತ ಇರ್ಬೋದು, ಅದ್ರ ಪ್ರಕಾರನೂ ಅವರು ಟ್ರೀಟ್ಮೆಂಟ್ ಕೊಡ್ತಾರೆ. ಸೊ ಈಗ ಇಂಟರ್ವೆನ್ಷನ್ ಆಫ್ ಸರ್ಜರಿಯಲ್ಲಿ ಬರುತ್ತೆ, ಇದು ಒಂದು ಸಮಸ್ಯೆ ನಮಗೆ. ಈಗ ಇಂಟರ್ವೆನ್ಷನ್ ಆಫ್ ಸರ್ಜರಿ ಹೋಗೋ ಟೈಮಲ್ಲಿ ನಾವು ಏನು ನೋಡ್ಕೋಬೇಕು ಅಂದರೆ, ಒಂದು ಪೇಷಂಟ್ ಏಜ್ ಏನು, ಚಿಕ್ಕ ವಯಸ್ಸ ದೊಡ್ಡ ವಯಸ್ಸ. ದೊಡ್ಡವರಾಗಿದ್ದರೆ ಇಮಿಡಿಯೇಟ್ಲಿ ಎಜೆಕ್ಷನ್ ಫ್ರಾಕ್ಷನ್ ಕಡಿಮೆ ಆಗುತ್ತೆ, ಅವ್ರಿಗೂ ಆಂಜಿಯೋಪ್ಲಾಸ್ಟಂಟ್ ಅವಶ್ಯಕತೆ ಇದೆ. ಮುಂಚೆಲ್ಲ ಬೈಪಾಸ್ ಸರ್ಜರಿ ಮಾಡೋದು, ಓಪನ್ ಹಾರ್ಟ್ ಸರ್ಜರಿ ಮಾಡೋದು. ಈಗ ಆ ಥರ ಇಲ್ಲ, ಈಗ ಹೋಲ್ಸ್ ಇರೋರ್ಗೆ ಆ ಥರ ಮಾಡ್ತಾರೆ. ಇಲ್ಲ ಅಂದರೆ ಭಾಳ ವೀಕ್ ಆಗಿಬಿಟ್ಟಿದೆ ಹಾರ್ಟು, ಪೇಸ್ ಮೇಕರ್ ಆಗಬೇಕು ಅಂತ ಇದೆ, ಆವತ್ತು ಅದು ಮಾಡ್ತಾರೆ. ಪೇಸ್ ಮೇಕರ್ಗೂ ಅಷ್ಟು ಅವಶ್ಯಕತೆ ಇಲ್ಲ. ಬಟ್ ಎಜೆಕ್ಷನ್ ಫ್ರಾಕ್ಷನ್ಸ್ ಆಲ್ ವಾಲ್ಸ್ ಯಾವತ್ತು ಅಬ್ಸ್ಟ್ರಕ್ಷನ್ ಆಗಿ 100% ಬ್ಲಾಕ್ ಇದೆ, 80% ಬ್ಲಾಕ್, 90% ಬ್ಲಾಕ್ ಹೇಳ್ತಾರೋ ಅವ್ರಿಗೂ ಅದು ಮಾಡ್ತಾರೆ, ಸರ್ಜರಿ ಮಾಡ್ತಾರೆ. ಅದು ಅವಶ್ಯಕತೆ ಇದ್ದರೆ. ನಾವು ಹೇಳೋದು ಏನಂದರೆ, ಅದು ವಯಸ್ಸು ನೋಡ್ಕೊಂಡು ಅವ್ರು 50+ ಇದ್ದಾರಾ, ಇಲ್ಲ 30 ಏಜಲ್ಲಿ 40 ಏಜಲ್ಲಿನೂ ಅವ್ರು ತುಂಬ ವೀಕಾಗಿ ಇದ್ದಾರಾ, ಅವ್ರಿಗೆ ಇಂಟರ್ವೆನ್ಷನ್ ಆಫ್ ಸರ್ಜರೀಸ್ ರೆಕ್ವೈರ್ಡ್. ಹೆಲ್ದಿಯಾಗಿ ಇದ್ದರೆ, ತಡ್ಸ್ಕೊಳ್ಳೋದಕ್ಕೂ ಶಕ್ತಿ ಇದ್ದರೆ ಅವ್ರು ಸುಮ್ಮನೆ ಇರ್ಬೋದು, ಆಯುರ್ವೇದ ಟ್ರೀಟ್ಮೆಂಟ್ ತೊಗೋಬೋದು, ಮರ್ಮ ಚಿಕಿತ್ಸೆ ತೊಗೋಬೋದು, ಸರಿಪಡಿಸ್ಕೋಬೋದು. ಆ ಥರ ನಮ್ಮ ಹತ್ರ ತುಂಬ ಕೇಸಸ್ಸು ಬಂದಿದೆ. ಅವ್ರಿಗೆಲ್ಲ ನಾವು ಮಾಡಿದ್ವಿ. ಕೊಲೆಸ್ಟ್ರಾಲ್ 700 ಮೇಲೆ ಹೋಗಿದೆ, 800 ಮೇಲೆ ಹೋಗಿದೆ. ಅವ್ರಿಗೆಲ್ಲ ವಿದಿನ್ 4 ಡೇಸಲ್ಲಿ 120 ಕೆಳಗಡೆ ನಾವು ತರಿಸಿದ್ವಿ. 120 ನಾರ್ಮಲ್ ರೇಂಜ್, ಅದಕ್ಕೆ ಕೆಳಗಡೆನೇ ನಾವು ತರಿಸಿದ್ವಿ, ಆಯಿತಾ. ಅದರಿಂದ ಸರ್ಜರಿ ಯಾವತ್ತು ಅವಶ್ಯಕತೆ ಇದೆ ಅದು ನೀವು ನೋಡಿ. ಕೆಲವರು ಹೋದ ತಕ್ಷಣವೇ ಡಾಕ್ಟರ್ಸ್ ಎಲ್ಲರೂ ಏನು ಹೇಳ್ತಾರೆ, ನಿಮಗೂ ಇಮಿಡಿಯೇಟ್ಲಿ ಆಂಜಿಯೋಪ್ಲಾಸ್ಟ್ ಸ್ಟಂಟ್ ಆಗಬೇಕು, ಇಲ್ಲ ಅಂದರೆ ನಿಮಗೂ ಓಪನ್ ಹಾರ್ಟ್ ಸರ್ಜರಿ ಮಾಡಬೇಕು. ಆ ಥರ ಎಲ್ಲ ಅವಶ್ಯಕತೆ ಇಲ್ಲ. ಎಲ್ಲ ಅದಕ್ಕೂ ಒಂದು ಬೈಪಾಸ್ ಇರುತ್ತೆ. ಈಗ ಒಂದು ಕಡೆ ನೀವು ಒಂದು ಅಬ್ಸ್ಟ್ರಕ್ಷನ್ಸ್ ಮಾಡಿ ಒಂದು ವಾಟರ್ ಫ್ಲೋನು ನೀವು ಸ್ಟಾಪ್ ಮಾಡಿಸಿದ್ರೆ, ಆ ವಾಟರ್ಗೆ ಗೊತ್ತಿಲ್ಲವಾ ಅದು ನೀರು ಎಲ್ಲಿಂದ ಹೋಗಬೇಕು ಉಂಟು. ಈಗ ಬಾಯಿನಿಂದ ನಾವು ಹಾಕ್ತಾ ಇದೀವಿ, ಕೆಲವು ಟೈಮ್ ಬೀಜನ ಜೊತೆಗೆ ನಮಗೂ ಹೋಗ್ಬಿಡತ್ತೆ. ಯಾರು ಬೀಜ ತಿನ್ನಲ್ಲ, ಅದು ದೊಡ್ಡ ಬೀಜನೇ ಇರ್ಬೋದು, ಕೆಲವು ಟೈಮ್ ಅದು ಹೋಗ್ಬಿಡತ್ತೆ. ಹೋಗಿದ್ರೆ ಅದಕ್ಕೆ ಗೊತ್ತಿಲ್ಲವಾ ಅದು ಯಾವ ಥರ ಹೋಗ್ಬೇಕು ಉಂಟು. ಅದೇ ಥರ ಒಂದು ನೀರು ನಮ್ಮ ಕಾಯಿನಿಂದ ಹೋಗ್ಬೇಕು ಅಂದ್ರೆ ಅದು ಎಲ್ಲಿಂದ ಹೋಗ್ಬೇಕು ಅದಕ್ಕೆ ಗೊತ್ತಿದೆ. ರಕ್ತ ತುಂಬ ನಮಗೂ ಸ್ಟ್ರಾಂಗ್ ಆಗಿಬಿಟ್ರೆ, ಲಿಕ್ವಿಡ್ ಇಲ್ಲ ಅದು ಒಂದು ಸಾಲಿಡ್ ಆಗಿಬಿಟ್ರೆ ಅದು ಯಾವ ಥರ ಲಿಕ್ವಿಡ್ ಆಗಬೇಕು, ಯಾವ ಥರ ಹೋಗಬೇಕು ಅದಕ್ಕೂ ಗೊತ್ತಿದೆ. ಸೊ ಒಂದು ವಾರ ನೀವು ಬಿಟ್ರೇನು ಏನು ತೊಂದರೆ ಇಲ್ಲ. ಅದಕ್ಕೋಸ್ಕರ ತುಂಬ ತೊಂದರೆ ಪಟ್ಟು ನಾನು ಇಮಿಡಿಯೇಟ್ಲಿ ನಾನು ಸರ್ಜರಿ ಮಾಡಬೇಕು ಅಂತ ನೀವು ಹೋಗಿದ್ರೆ ಅದು ಸಮಸ್ಯೆಗಳು ತುಂಬ ಆಗ್ತದೆ. ಅದರಿಂದ ಸರ್ಜರಿ ಅವಾಯ್ಡ್ ಮಾಡೋದಕ್ಕೂ ನೋಡಿ. ಎಷ್ಟು ನೀವು ಒಳ್ಳೆ ನೀವು ನ್ಯಾಚುರೋಪತಿಯಲ್ಲಿ ಹೋಗ್ತಿರೋ, ಆಯುರ್ವೇದ ಪದ್ಧತಿಯಲ್ಲಿ ಹೋಗ್ತಿರೋ, ಆವತ್ತು ನಿಮ್ಮ ಕಾಯಿಲೆ ಚೆನ್ನಾಗಿರುತ್ತೆ. ಇದು ಯಾವುದು ಬೇಡ, ನಾನು ಇನ್ನೂ ಚೆನ್ನಾಗಿ ಇರಬೇಕು ಅಂದರೆ ಫಿಸಿಕಲ್ ಎಕ್ಸಸೈಸಸ್ ತುಂಬ ಮಾಡಿ. ಸ್ಟ್ರೆಸ್ ಯಾವುದು ಮನಸ್ಸಿಗೆ ತಗೊಳ್ಳೋದು ಬೇಡ, ಅದು ಬರ್ತಾ ಇರ್ತದೆ ಹೋಗ್ತಾ ಇರ್ತದೆ. ಇಟ್ ಈಸ್ ಎ ಪಾಸಿಂಗ್ ಕ್ಲೌಡ್. ಅದನ್ನು ನೀವು ಮರ್ತು ಬಿಟ್ಟರೆ ಸಾಕು. ಯಾವತ್ತೂ ಸಂತೋಷವಾಗಿ ಇದ್ದೀರಿ, ಯಾವುದು ನಿಮಗೂ ಸಂತೋಷ ಕೊಡುತ್ತೋ ಆ ಕೆಲಸ ಮಾಡಿ. ಕೆಟ್ಟ ಕೆಲಸ ಬೇಡ, ಒಳ್ಳೆ ಕೆಲಸದಲ್ಲಿ ಯಾವುದನ್ನ ಒಳ್ಳೆ ರೀತಿಯಾಗಿ ನೀವು ಹೋಗ್ಬೋದು ಆ ಥರ ಮಾಡಿದರೆ ವೀಕ್ಷಕರೇ ಚೆನ್ನಾಗಿರ್ಬೋದು. ಈಗ ನಾನು ಕೊಟ್ಟಿರೋ ಮಾಹಿತಿಗಳಿಗೆಲ್ಲ ನೀವು
ಒಂದು ಪಾಲನೆ ಮಾಡಿಕೊಂಡು ಬಂದರೆ ಜೀವನದಲ್ಲಿ ನಿಮ್ಗೆ ಯಾವ ಥರದ ತೊಂದರೆಗಳು ಬರಲ್ಲ. ಸೊ ಹೃದಯದ ಸಮಸ್ಯೆಗಳಿಗೆ ಯಾವ ರೀತಿ ನಾವು ಪ್ರಿಕಾಷನ್ಸ್ ತಗೋಬಹುದು, ಹಾಗೆ ಪರಿಹಾರ ಕಂಡುಕೊಳ್ಬಹುದು, ಎರಡೂ ಕೂಡ ತಿಳಿಸ್ಕೊಟ್ರಿ ಸ್ವಾಮೀಜಿ. ಧನ್ಯವಾದಗಳು. ಧನ್ಯವಾದ. ವೀಕ್ಷಕರೇ, ನೋಡಿದ್ರಲ್ಲ ಹೃದಯದ ಸಮಸ್ಯೆಗಳು ಯಾವ ರೀತಿ ಬರುತ್ತೆ, ಯಾವುದೇ ರೀತಿಯಾದಂಥ ಸರ್ಜರಿ ಇಲ್ದಲೇ ನಾವು ಯಾವ ರೀತಿ ನಮ್ಮ ಲೈಫ್ ಸ್ಟೈಲ್ ಚೇಂಜಸ್ ಮಾಡಿಕೊಂಡು ಪರಿಹಾರ ಕಂಡುಕೊಳ್ಬಹುದು, ಜೊತೆಯಲ್ಲಿ ಆಯುರ್ವೇದದಲ್ಲಿ ಪಂಚಕರ್ಮ ಅಥವಾ ಮರ್ಮ ಚಿಕಿತ್ಸೆಯ ಮೂಲಕ ಯಾವ ರೀತಿ ಪರಿಹಾರ ಕಂಡುಕೊಳ್ಬಹುದು ಅನ್ನೋ ಬಗ್ಗೆ ಸಂಕ್ಷಿಪ್ತವಾದ ಮಾಹಿತಿಯನ್ನು ನೀಡಿದ್ದೀವಿ. ಮುಂದಿನ ಭಾಗದಲ್ಲಿ ಮತ್ತಷ್ಟು ಆರೋಗ್ಯ ಸಮಸ್ಯೆಗಳ ಬಗ್ಗೆ ಮಾತನಾಡೋಣ ಅಂತ ಹೇಳ್ತಾ ನಮಸ್ಕಾರ.